ಈ ಒಂದು ಪಶು ಸಂಗೋಪನಾ ಇಲಾಖೆಯ ಎಲ್ಲ ಅಧಿಕಾರಿಗಳು ನಾನು ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಅತ್ಯಂತ ಅಚ್ಚುಕಟ್ಟಾಗಿ ನಾನು ವೆಂಕಟೇಶ್ ಅಣ್ಣನವರು ಮಾತನಾಡ್ತಾ ಇದ್ದೀನಿ. ಶಿಲ್ಪಾ ನಾಗ್ ಅವರು ಹೇಳಿದ್ರು ಬಹಳಷ್ಟು ಮಹಿಳೆಯರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸುಂದರವಾದಂತ ಅಚ್ಚುಕಟ್ಟಾದಂತ ಶಿಸ್ತುಬದ್ಧದಿಂದ ಕೂಡಿದಂತ ಪಶು ಸಂಗೋಪನಾ ಇಲಾಖೆಯಿಂದ ಇದೊಂದು ಅದ್ಭುತವಾದಂತ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಎಲ್ಲ ಅಧಿಕಾರಿಗಳಿಗೆ ಆಯೋಜನೆ ಮಾಡ್ಲಿಕ್ಕೆ ಸಹಕಾರ ಮಾಡಿದಂತ ಎಲ್ಲರಿಗೂ ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಜಿಲ್ಲಾ ಉಸ್ತುವಾರಿ ಸಚಿವರು ಬಹಳಷ್ಟು ಅರ್ಥಪೂರ್ಣವಾಗಿ ಈ ಇಲಾಖೆ ಮತ್ತು ಈ ಇಲಾಖೆಯ ವೈದ್ಯರು ಯಾವ ಮಟ್ಟಿಗೆ ಸೇವೆಯನ್ನ ಮಾಡ್ತಾರೆ, ಯಾರಿಗೆ ಸೇವೆಯನ್ನ ಮಾಡ್ತಾರೆ ಅಂತ ಬಹಳಷ್ಟು ಚಿಕ್ಕದಾಗಿ ಚೊಕ್ಕದಾಗಿ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ನಾನು ಇಲ್ಲಿ ಬಂದಂತ ಎಲ್ಲ ಮಹಿಳೆಯರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ಪಶು ಸಂಗೋಪನಾ ಇಲಾಖೆ ಅಥವಾ ಏನು ನಾವು ದನ ಕರು ಆಕಳು ಹಸು ಅಂತ ಏನ್ ಹೇಳ್ತೀವಿ, ಅದಕ್ಕೆ ಬಹಳಷ್ಟು ತೀರಾ ಹತ್ತಿರದ ಸಂಬಂಧ ನಮ್ಮ ಮಹಿಳೆಯರ ಜೊತೆ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಹೈನುಗಾರಿಕೆ, ಹಾಲು ಉತ್ಪಾದನೆ ಒಂದು ನಮ್ಮ ರೈತರಿಗೆ ಒಂದು ಆರ್ಥಿಕ ಸಹಕಾರ ನೀಡೋದ್ರಲ್ಲಿ ಎತ್ತಿದ ಕೈ ಯಾವ್ದಾದ್ರು ಇದ್ರೆ ಅದು ಹೈನುಗಾರಿಕೆ. ಅದಕ್ಕೆ ನಮ್ಮ ಮಹಿಳೆಯರು ಈ ಹೈನುಗಾರಿಕೆ ಉತ್ಪಾದನೆಯಲ್ಲಿ ರೈತರಾಗಿರ್ಬೋದು, ನಮ್ಮ ಮಹಿಳಾ ರೈತರಾಗಿರ್ಬೋದು ಬಹಳಷ್ಟು ಕೈಯನ್ನ ಜೋಡಿಸಿದ್ದಾರೆ. ಇವತ್ತು ನಾವು ಇಡೀ ರಾಜ್ಯಾದ್ಯಂತ ನಾವು ಸೂಚಕವಾಗಿ ಇವತ್ತು ಬೆಳಗಾವಿಯಿಂದ ಈ ಒಂದು ಲಸಿಕಾ ಕಾಲುಬಾಯಿ ರೋಗಕ್ಕೆ ಲಸಿಕೆಯನ್ನ ಇವತ್ತಿನಿಂದ ಶುರು ಮಾಡಿದ್ದೇವೆ. ರೈತರಿಗೆ ಆಶ್ರಯದಾತ ಆಗಿರೋದೇ ಇವು ದನ ಕರುಗಳು. ನಾವು ಹೇಳ್ತೀವಿ ಈ ಕಡೆ ನಮ್ಮ ಹೋರಿ ಕೋಣ ಇವೆಲ್ಲ ನಮಗೆ ಆಶ್ರಯ, ಮೇಕೆ ಕುರಿ ಕೋಳಿಗಳು ಇವು ಎಲ್ಲರೂ ಚೆನ್ನಾಗಿ ಕರ್ಕೊಂಡು ಹೋಗೋದು, ಆರೋಗ್ಯವಂತಾಗಿ ನೋಡ್ಕೊಳ್ಳೋದು ಸರ್ಕಾರದ ಒಂದು ಆಶಯ. ಮತ್ತು ಸರ್ಕಾರದ ಅನೇಕ ಯೋಜನೆಗಳು ಕೂಡ ರೈತರ ಪರವಾಗಿ ಮತ್ತು ಪಶುಗಳ ಪರವಾಗಿ ನಾವು ಇವತ್ತು ರೂಪಿಸ್ತಾ ಇದ್ದೀವಿ. ಅದರಲ್ಲೂ ನಮ್ಮ ಮಹಿಳೆಯರನ್ನು ನಾವು ಪಶು ಸಖಿ ಅಂತ ನಾವು ಮಾಡಿದ್ದೇವೆ. ಬಹಳಷ್ಟು ಜನರನ್ನ ನಾನು ಪಶು ಸಖಿಯರನ್ನ ಭೇಟಿಯಾಗಿದ್ದೇನೆ. ನಿಮ್ಮ ಕೆಲಸಗಳನ್ನು ಕೂಡ ನಾನು ಬಹಳಷ್ಟು ಹತ್ತಿರದಿಂದ ನೋಡಿದ್ದೀನಿ, ನಾನು ಶ್ಲಾಘನೆಯನ್ನು ಕೂಡ ಮಾಡಿದ್ದೇನೆ. ಮತ್ತು ಇನ್ನೂ ಒಬ್ರು ಹೇಳಿದ್ರು, ಪಂಚಾಯತಿಗೆ ಒಬ್ರು ಮೈತ್ರಿ ಅಂತ. ಮೈತ್ರಿ ಅಂತಂದ್ರೆ ಗೆಳತಿಯರು. ಸೊ ನಿಮ್ಮೆಲ್ಲ ಕೆಲಸಗಳು ಕೂಡ, ಯಾಕಂತಂದ್ರೆ ಸರ್ಕಾರದ ಯೋಜನೆಗಳು ಬರೀ ಪುಸ್ತಕಕ್ಕೆ ಸೀಮಿತ ಆಗಬಾರ್ದು. ಸರ್ಕಾರದ ಯೋಜನೆಗಳು ರೈತರ ಮನೆ ಬಾಗಿಲವರೆಗೂ ಮುಟ್ಟಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಮೈತ್ರಿ ಮತ್ತು ಪಶು ಸಖಿಯನ್ನ ಮಾಡಿ ರೈತರ ಮನೆ ಬಾಗಿಲಿಗೆ ಸರ್ಕಾರದ ಯೋಜನೆಯನ್ನ ಮಾಡ್ಲಿಕ್ಕೆ ನಾವು ಸಹಕಾರವನ್ನ ಕೊಟ್ಟಿದ್ದೇವೆ. ಇವತ್ತು ರೈತ ಬೆಳೆದ್ರೆ ಆ ಗ್ರಾಮ ಹಸನಾಗಿ ಬೆಳೆಯುತ್ತೆ, ಗ್ರಾಮ ಬೆಳೆದ್ರೆ ತಾಲೂಕು ಬೆಳೆದ್ರೆ ಜಿಲ್ಲೆ ಬೆಳೆದ್ರೆ ರಾಜ್ಯ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ರೈತ ಯಾವಾಗಿದ್ರೂ ಕೂಡ ಸಂತೋಷದಿಂದ ಇರಬೇಕು. ರೈತ ಯಾವಾಗ ಸಂತೋಷದಿಂದ ಇರ್ತಾನೆ ಅಂತಂದ್ರೆ ತಾನು ಸಾಕಿದಂತ ಪಶುಗಳು ಆರೋಗ್ಯವಂತಾಗಿರ್ಬೇಕು. ಸೊ ಈ ಆರೋಗ್ಯವಂತ ಆಗಿರ್ಲಿಕ್ಕೆ ನಮ್ಮ ಪಶು ಅಧಿಕಾರಿಗಳು ಕಾಲಕ್ಕೆ ಏನೇನು ಸರ್ಕಾರದಿಂದ ಲಸಿಕೆಗಳ ಕಾರ್ಯಕ್ರಮಗಳಿರ್ಬೋದು, ಸರ್ಕಾರದಿಂದ ಬರುವಂತ ಯೋಜನೆಗಳಿರ್ಬೋದು, ಕಾಲಕ್ಕೆ ನಮ್ಮ ರೈತರನ್ನ ನಮ್ಮ ಸಖಿಯರ ಮುಖಾಂತರ ಮೈತ್ರಿಗಳ ಮುಖಾಂತರ ಎಜುಕೇಟ್ ಮಾಡ್ತಾ ಇದ್ದೀವಿ. ಬಂಧುಗಳೇ, ವೆಂಕಟೇಶ್ ಅಣ್ಣನವರು ಈ ಇಲಾಖೆಯ ಒಂದು ಜವಾಬ್ದಾರಿಯನ್ನ ತೆಗೆದುಕೊಂಡ ಮೇಲೆ ನಾನು ಅದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕಾಗುತ್ತೆ. ಯಾಕಂತಂದ್ರೆ ಕ್ಯಾಬಿನೆಟ್ ನಲ್ಲಿ ನಾವೆಲ್ಲರೂ ಒಟ್ಟಾರೆಯಾಗಿ ಚರ್ಚೆಯಲ್ಲಿ ಪಾಲ್ಗೊಳ್ತೀವಿ. ಈ ಇಲಾಖೆಯ ಬಗ್ಗೆ ಬಹಳಷ್ಟು ಕಾಳಜಿಯನ್ನ ಇಟ್ಕೊಂಡಂತ ಮಂತ್ರಿ ಯಾರಾದ್ರೂ ಇದ್ರೆ ಅದು ವೆಂಕಟೇಶ್ ಅಣ್ಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಹಳಷ್ಟು ತಿಳ್ಕೊಂಡಿದ್ದಾರೆ ರೈತರ ಸಮಸ್ಯೆಗಳು, ಪಶುಗಳ ಸಮಸ್ಯೆಗಳು. ಒಂದು ಯಾವಾಗಿದ್ರೂ ಕೂಡ ತಮ್ಮ ಇಲಾಖೆಗೆ ಮತ್ತು ಈ ಒಂದು ಕಾರ್ಯಕ್ರಮಗಳಿಗೆ ನ್ಯಾಯ ಒದಗಿಸಿಕೊಡ್ಲಿಕ್ಕೆ ಯಾವತ್ತು ಕ್ಯಾಬಿನೆಟ್ ನಲ್ಲಿ ಆಕ್ಟಿವ್ ಆಗಿ ಮಾತನಾಡ್ತಾ ಇದ್ದಾರೆ. ಬಂಧುಗಳೇ, ಇವತ್ತು ನಾನು ಮೊದಲೇ ಹೇಳಿದ ಹಾಗೆ ರೈತ ಸಮೃದ್ಧಿಯತ್ತ ಹೋಗ್ಬೇಕು, ಗ್ರಾಮಗಳು ಆರ್ಥಿಕತೆಯಲ್ಲಿ ಸಮೃದ್ಧಿಯತ್ತ ಸಾಗಬೇಕು. ಇವೆಲ್ಲದಕ್ಕೂ ಒಂದು ಅವಿನಾಭಾವ ಸಂಬಂಧ ನಮ್ಮ ಪಶು ಸಂಗೋಪನಾ ಇಲಾಖೆ ಕೂಡ ಇವತ್ತು ಕೈ ಜೋಡಿಸಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಇಡೀ ರಾಜ್ಯಾದ್ಯಂತ ಹಳ್ಳಿಗಳಿಗೆ ಹೋಗಿ ನಮ್ಮ ಪಶು ಅಧಿಕಾರಿಗಳು, ಪಶು ವೈದ್ಯರು ಈ ಒಂದು ಪಶುಗಳಿಗೆ ಲಸಿಕೆ ಹಾಕೋದ್ರ ಮುಖಾಂತರ ಕಾಲುಬಾಯಿ ರೋಗವನ್ನ ತಡೆಗಟ್ಟಿ ಅನ್ನುವಂತ ಒಂದು ಮಾತನ್ನ ನಮಗೆ ಹೇಳ್ತಾ
ಇನ್ನೊಮ್ಮೆ ಈ ಕಾರ್ಯಕ್ರಮ ಬಹಳಷ್ಟು ಅರ್ಥಪೂರ್ಣವಾಗಿ ಮಾಡಿದ್ದಕ್ಕೆ ನಮ್ಮೆಲ್ಲರಿಗೂ ಅಭಿನಂದಿಸಿ ಇವತ್ತು ಸುಮಾರು ಕಾರ್ಯಕ್ರಮಗಳು ನನಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬ್ಯಾಕ್ ಟು ಬ್ಯಾಕ್ ಇದೆ. ನಮ್ಮ ಜಿಲ್ಲಾ ಪಂಚಾಯತ್ ಸಿಇಒ ಸಿಂಧಿ ಅವರು ಇಲ್ಲೇ ಕೂತಿದ್ದಾರೆ, ನಮ್ಮನ್ನು ಕರ್ಕೊಂಡು ಹೋಗ್ಬೇಕು. ಸುವರ್ಣಸೌಧದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ, ಅದಕ್ಕಿಂತ ಮುಂಚೆ ಒಂದು ಜೈನ ಸಮಾಜದ ಒಂದು ಕಾರ್ಯಕ್ರಮ, ನಂತರ ಅದನ್ನು ಮುಗಿಸಿದ್ಮೇಲೆ ಮತ್ತೆ ಅಂದ್ರೆ 2 ಗಂಟೆ ಒಳಗಡೆ ಇನ್ನು 2 ಕಾರ್ಯಕ್ರಮ ಮುಗಿಸ್ಬೇಕಾಗಿದೆ. ಸೊ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲರೂ ಕೈ ಜೋಡಿಸೋಣ. ನೀವು ಕೆಲಸ ಮಾಡಿದ್ರೆ ನಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರೋದು, ಇಲಾಖೆಗೆ ಒಳ್ಳೆ ಹೆಸರು ಬರೋದು. ದಯಮಾಡಿ ಎಲ್ಲರೂ ಕೂಡ ಸರ್ಕಾರದ ಸೇವೆಯನ್ನ ದೇವರ ಸೇವೆ ಅಂತ ಮಾಡಿ ರೈತರಿಗೆ ಒಳ್ಳೆಯದನ್ನ ಮಾಡೋಣ ಅಂತ ಹೇಳಿ ನನ್ನ ಮಾತಿಗೆ ವಿರಾಮವನ್ನ. ಜಯ.